ಸಾಕಷ್ಟು ಎತ್ತರಕ್ಕೆ ಏರ್ತಾನೆ ಹೋಗ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಅತ್ಯಂತ ಕ್ರಿಯಾಶೀಲವಾಗಿ ದುಶ್ಚಟಗಳನ್ನು ನನ್ನ ಜೋಳಿಗೆಗೆ ಹಾಕಿ ಅಂತ ಹೇಳಿ ಊರುಗಳಿಗೆ ಸಂಚಾರ ಮಾಡ್ತಾ ಜನರಿಂದ ಅವ್ರು ಕೇಳೋದು ಹಣವನ್ನೆಲ್ಲ ನೀವು ಮಾಡುವ ದುಶ್ಚಟಗಳನ್ನು ನನ್ನ ಜೋಳಿಗೆಗೆ ಹಾಕಿ ಅಂತ ಹೇಳಿ ವ್ಯಸನ ಮುಕ್ತ ಸಮಾಜದ ನಿರ್ಮಾಣದ ಕನಸು ಕಾಣ್ತಾ ಇರುವಂತಹ ಆನಂದ ದೇವರುಗಳನ್ನು ಬಹಳ ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಹಾಗೆಯೇ ಈ ಸಮಾರಂಭದೊಳಗೆ ನಾನು ಕತ್ನಳ್ಳಿಯ ಬಹುದೊಡ್ಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ನನಗೆ ಸಿಕ್ಕಿತ್ತು. ಅದು ನನ್ನ ಸೌಭಾಗ್ಯ. ಅದು ಶಿವಯ್ಯಪ್ಪಜ್ಜಗಳ ಆಶೀರ್ವಾದ ನನಗೆ ಸಿಕ್ತು. ಬಹುಶಃ ಅದು ನನಗೆ ಭಾಳ ಜನ ನನಗೆ ಆಮೇಲೆ ಹೇಳಿದರು, ನೀವು ಪುಣ್ಯ ಮಾಡಿದ್ದೀರಿ ಅಂತ ಹೇಳಿ. ಅಂಥ ಅಪ್ಪಗಳ ಆಶೀರ್ವಾದ ನನಗೆ ಸಿಕ್ಕಿತ್ತು. ಆದರೆ ಮತ್ತೆ ಇವತ್ತು ಈ ಅವಕಾಶವನ್ನು ನನಗೆ ದೊರಕಿಸಿಕೊಟ್ಟಿರುವಂತಹ ಪರಮಪೂಜ್ಯ ಷಣ್ಮುಖ ಸದಾಶಿವ ಅಪ್ಪಗಳಿಗೂ ಕೂಡ ಅನಂತ ಕೋಟಿ ನಮನಗಳನ್ನು ಅರ್ಪಣೆ ಮಾಡ್ತಾ, ಇಬ್ಬರು ಸಹೋದರರು ಹಿರಣ್ಣ ಹಾಗೂ ಗುರು ಜಮಖಂಡಿ ಸಹೋದರರಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ನನಗೆ ಅನಿಸ್ತದೆ, ಯಾಕೆ ಬೇಕು ಇದು ಎಲ್ಲ ಅಂತ. ಶ್ರೀಮಠದೊಳಗೆ ಇಂಥ ಅದ್ಭುತವಾದ ಕಾರ್ಯ ನಡೀತಾ ಇದೆ, ಇದು ಯಾಕೆ ಬೇಕು ಅಂತ ಕೇಳಿದ್ರೆ ಬಸವಣ್ಣವ್ರು ಹೇಳ್ತಾರೆ, ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಷ್ಯರು ಸಗನಕ್ಕೆ ಸಾಶಿರ ಹುಳ ಹುಟ್ಟವೇ ಅಯ್ಯ. ಊರು ಮೃಗ ಒಂದಾಗಿರಲಾಗದೆ ದೇವನೇ, ಕಾಡು ಮೃಗ ಒಂದಾಗಿರಲಾಗದೆ ಹರಣೆ, ಕೂಡಲ ಸಂಗನ ಶರಣರಿಲ್ಲದಂಥ ಊರು ಅದು ನರವಿದ್ಯ ವನವಾಸ ಕಾಣಿರನ್ನ ಅಂತ ಬಸವಣ್ಣವ್ರು ಹೇಳ್ತಾರೆ. ಯಾವ ಊರಿನೊಳಗೆ ಶಿವನ ಚಿಂತೆ ನಡೆಯೋದಿಲ್ವೋ, ಯಾವ ಊರಿನೊಳಗೆ ಶಿವನ ಧ್ಯಾನ ನಡೆಯೋದಿಲ್ವೋ ಅದು ಊರಲ್ಲ, ಅದೊಂದು ಕಾಡು, ಅದೊಂದು ಅರಣ್ಯ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ. ಆದರೆ ನನಗೆ ಅನಿಸ್ತಾ ಇದೆ, ಇಂತಹ ಈ ರಾತ್ರಿಯ ಗಿಡ ಮರಗಳು ತೂಗಿ ಬಾಗಿ ಕರಿತಾ ಇರುವ ಈ ಪವಿತ್ರ ಆಶ್ರಮದ ಸನ್ನಿಧಿಯೊಳಗೆ ಅಸಂಖ್ಯಾತ ಭಕ್ತ ಸಮೂಹ ಬಂದು 12ನೇ ಶತಮಾನದ ಆ ಅಲ್ಲಮ ಪ್ರಭುಗಳು ಆ ಶೂನ್ಯ ಪೀಠವನ್ನು ಏರಿ 1,96,000 ಗಣತಿಂತಿನಗಳೆಲ್ಲ ಬಂದು ಅಲ್ಲಿ ನಿಂತ್ಕೊಂಡಾಗ ಹೇಗೆ ಆ ಒಂದು ಕಲ್ಯಾಣದ ನೆನಪಿದೆಯಲ್ಲ, ಅದನ್ನು ನೆನಪಿಸಿಕೊಳ್ಳುವ ರೀತಿಯೊಳಗೆ ತಾವೆಲ್ಲ ಕೂತ್ಕೊಂಡು ಪಾರಮಾರ್ಥಿಕೋತ್ಸವದ ಆ ಅನುಭವವನ್ನು ತಾವೆಲ್ಲ ಸವಿತಾ ಇದ್ದೀರಲ್ಲ. ಇದು ಕಾಡಲ್ಲ, ಇದು ವನವಾಸ ಅಲ್ಲ, ಇದೊಂದು ಅತ್ಯಂತ ಪವಿತ್ರವಾದ ನೆಲ. ಇದು ಈ ಹನುಮ ಸಾಗರದ ಸರ್ ಹೇಳಿದ ಹಾಗೆ ಹನುಮ ಸಾಗರ ಅಲ್ಲ, ಇದು ಭಕ್ತಿ ಸಾಗರ ಅನ್ನುವ ಹಾಗೆ ತಾವೆಲ್ಲ ಸೇರಿದಿರಲ್ಲ. ಅದಕ್ಕೆ ಇದು ಬೇಕು ಅಂತ. ಅದಕ್ಕೆ ಅವರು ಇನ್ನೊಂದು ಮಾತನ್ನು ಜೋಡಿಸ್ತಾರೆ, ನೀವೆಲ್ಲ ಶರಣರನ್ನ ಯಾಕೆ ಈ ಎಲ್ಲ ಕಾರ್ಯಕ್ರಮಗಳು ಈ ಭಾರತದ ನೆಲದೊಳಗೆ ಅಂತಂದರೆ, ಅವ್ರು ಹೇಳ್ತಾರೆ, ಮಂಡೆ ಮಾಸಿದೊಡೆ ಮಜ್ಜನ ಕೆರವೆ, ಬಟ್ಟೆ ಮಾಸಿದೊಡೆ ಮಡಿವಾಳನಿಗೆ ಇಕ್ಕುವೆ, ಆದರೆ ಮನವು ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭವ ಕೇಳಿಸುವೆ ಅಂತ. ನಾವೆಲ್ಲ ನಮ್ಮ ಲೋಕದಲ್ಲಿ ಮುಳುಗಿ ಹೋಗಿದ್ದೇವೆ, ನಮಗೆ ಯಾರೂ ಬೇಕಾಗಿಲ್ಲ. ಆದರೆ ನಿಮ್ಗೆ ಗೊತ್ತಿದೆ, ತಲೆ ಹೊಲಸಾಗುತ್ತೆ, ಶಾಂಪೂ ಹಾಕಿ ಸ್ವಚ್ಛ ಮಾಡ್ಕೋತೇವೆ. ಬಟ್ಟೆ ಹೊಲಸಾಗುತ್ತೆ, ರಿನ್ ಸೋಪ್ ಹಾಕಿ ಸ್ವಚ್ಛ ಮಾಡ್ಕೋತೇವೆ. ಆದರೆ ನಮ್ಮೊಳಗಿನ ಮನಸ್ಸು ಹೊಲಸಾದಾಗ ಹೇಗೆ ಸ್ವಚ್ಛ ಮಾಡ್ಕೊಳ್ಳೋದು? ಅದನ್ನು ನಮ್ಮೆಲ್ಲರ ಮನದ ಮೈಲಿಗೆಯನ್ನು ಹೇಗೆ ಕಳ್ಕೊಳ್ಳೋದು? ಹಾಗೆ ಮನಸ್ಸುಗಳು ಸ್ವಚ್ಛ ಮಾಡ್ಕೋಬೇಕು ಅಂತ ಹೇಳಿದರೆ ಇಂತಹ ಪವಿತ್ರ ಕಾರ್ಯಗಳು ಎಲ್ಲಿ ಜರುಗ್ತವೆಯೋ, ಎಲ್ಲಿ ಶರಣರ ಸುಳ್ಳು ನುಡಿಗಳು ನಮ್ಮ ಕಿವಿಗೆ ಬೀಳ್ತವೆಯೋ, ಎಲ್ಲಿ ಪರಮ ಪೂಜ್ಯರ ಪಾವನ ಸನ್ನಿಧಿ ನಮಗೆ ದೊರಕ್ತದೆಯೋ, ಆ ಪಾವನ ಸನ್ನಿಧಿಗೆ ಬಂದು ಒಂದು ಸಾರಿ ನಮಸ್ಕರಿಸಿದಾಗ ಆ ಮನಸ್ಸು ಸ್ವಚ್ಛವಾಗ್ತದೆ. ಆ ಕಾರಣಕ್ಕಾಗಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಭಾರತದ ನೆಲದೊಳಗೆ ಹಾಗೆ ಹಮ್ಮಿಕೊಂಡನೇ ಬರ್ತಾ ಇದ್ದಾರೆ. ಅದನ್ನು ಬಹಳ ಖುಷಿಯಿಂದ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ನನಗೆ ನೆನಪಾಗ್ತದೆ ಒಂದು ಪುಟ್ಟ ಕಥೆ, ನೆನಪನ್ನು ಮಾಡ್ಕೊಳ್ತೇನೆ ನಾನು. ಬಹಳ ಒಂದು ಸಾರಿ ದೇವರಿಗೆ ಅನಿಸ್ತಂತೆ, ನನ್ನ ಮಕ್ಕಳೆಲ್ಲ ಹೇಗಿದ್ದಾರೆ ಅವರನ್ನು ನೋಡ್ಕೊಂಡು ಬರಬೇಕು ಅಂತ ದೇವರಿಗೆ ಅನಿಸ್ತದೆ. ದೇವರು ಭೂಮಿಗೆ ಇಳಿದು ಬಂದರು, ಮತ್ತೆ ಮಕ್ಕಳನ್ನ ನೋಡಕ್ಕೆ ಹೊರಟಿದ್ದೀನಿ, ಖಾಲಿ ಕೈಯಿಂದ ಹೇಗೆ ಹೋಗೋದು ಅಂತ ಹೇಳಿ ಒಂದು ಗೋಣಿ ಚೀಲ ತಗೊಂಡು ಅದರೊಳಗೆ ನಾವು ಏನು ಮಕ್ಕಳಿಗೆ ಏನು ಬೇಕಲ್ಲ ಅದನ್ನೆಲ್ಲಾನು ಆ ಚೀಲದಾಗ ಹಾಕ್ಕೊಂಡು ಹೆಗಲಿಗೆ ಹಾಕ್ಕೊಂಡು ದೇವರು ಭೂಮಿಗೆ ಇಳಿದು ಬಂದ್ರಂತೆ. ನಾವು ಹಾಗೆ ಅಲ್ಲ, ಯಾರು ಬೀಗರ ಮನೆಗೆ ಹೋಗ್ತಿರ್ತೇವೆ, ಸಣ್ಣ ಸಣ್ಣ ಮಕ್ಕಳು ಇರ್ತಾವೋ, ಕೈ ನೋಡ್ತಿರ್ತಾವೆ, ಏನು ಬ್ರೆಡ್ ತಂದಿರ್ತೇವೆ, ಬಿಸ್ಕಿಟ್ ತೊಗೊಂಡು ಹೋಗಿರ್ತೇವೆ ಅಂತ ಹೇಳಿ. ಹಂಗೆ ನಾವು ಹೆಂಗೆ ಬೀಗರ ಮನೆಗೆ ಹೋಗುವ ಕೈಯಾಗ ಒಂದು ಬಿಸ್ಕಿಟ್ ಪುಡ್ಕ ಒಂದು ಬ್ರೆಡ್ ಪುಡ್ಕ ಹಿಡ್ಕೊಂಡು ಹೋಗ್ಯವಲ್ಲ, ಹಂಗೆ ದೇವರು ನಮಗೇನು ಬೇಕೋ ಅದನ್ನೆಲ್ಲ ಚೀಲದಾಗ ಹಾಕ್ಕೊಂಡು ಬಂದ್ರಂತೆ. ಬಂದು ಹೋಗ್ತಿರ್ಬೇಕಾದ್ರೆ ಒಬ್ಬ ಯಾರೋ ಬಂದರು, ಕಾಲುಗಳಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ದೇವರು ಕೇಳ್ತಾರೆ, ಏನು ಬೇಕಪ್ಪ ನಿನಗೆ ಅಂತ. ದೇವರೇ,
ನನಗೆ ತುಂಬ ಜಮೀನು ಬೇಕಾಗಿದೆ, ಕೊಡ್ತೀಯನು ಅಂತ. ದೇವರು ಅಂತಾರೆ, ಹೌದಾ ತಗೋ ಅಂತ ಹೇಳಿ ಚೀಲಕ್ಕೆ ಕೈ ಹಾಕಿ ಅದನ್ನು ಕೊಟ್ಟು ಹಾಗೆ ಮುಂದೆ ನಡೆದ್ರು. ಮುಂದೆ ಇನ್ನೊಬ್ಬ ಯಾರೋ ಬರ್ತಾರೆ, ನಿನಗೇನು ಬೇಕಪ್ಪ ಅಂತ ಕೇಳಿದ್ರೆ, ಪೂಜ್ಯರೇ, ದೇವರೇ, ನನಗೆ ಭಾಳಷ್ಟು ಬಂಗಾರ ಬೇಕು, ಕೊಡ್ತೀಯೇನು ಅಂತ. ಹೌದಾ ತಗೋ ಹಾಗಿದ್ರೆ ಅಂತ ಹೇಳಿ ಚೀಲಕ್ಕೆ ಕೈ ಹಾಕಿದ್ರು, ಕೊಟ್ಟರು, ಮತ್ತೆ ಮುಂದೆ ನಡೆದ್ರು ದೇವರು. ಇನ್ಯಾರೋ ಬಂದರು, ಅವ್ರಿಗೆ ಕೇಳ್ತಾರೆ, ನಿನಗೇನು ಬೇಕು ಅಂದರೆ, ನನಗೆ ಶಕ್ತಿ ಬೇಕು ದೇವರೇ, ಕೊಡ್ತೀಯಾ ಅಂತ. ಮುಂದೆ ಹೋದರೆ ಇನ್ನೊಬ್ಬರು ಕೇಳ್ತಾರೆ, ದೇವರೇ ನನಗೆ ಸೌಂದರ್ಯವನ್ನು ಕೊಡ್ತೀರಾ ಅಂತ. ದೇವರು ಯಾರು ಏನು ಕೇಳ್ತಾರೆ ಅದನ್ನೆಲ್ಲ ಕೊಡ್ತಾ ಹೋಗ್ತಾ ಇದ್ರು. ಕೊನೆಗೆ ಒಬ್ಬ ಭಕ್ತ ಬಂದ, ಪೂಜ್ಯ ದೇವರಿಗೆ ನಮಸ್ಕಾರ ಮಾಡಿದ. ದೇವರು ಕೇಳ್ತಾರೆ, ಏನು ಬೇಕು ನಿನಗೆ ಅಂತ. ದೇವರೇ, ನನಗೆ ಇರೋದಕ್ಕೆ ದೊಡ್ಡ ಬಂಗ್ಲೆ ಇದೆ, ಓಡಾಡೋದಕ್ಕೆ ಕಾರ್ ಇದೆ, ಆಳುಗಳೆಲ್ಲ ಮನೆ ತುಂಬ ತುಂಬಿಕೊಂಡಿದ್ದಾರೆ, ಜಮೀನಿದೆ, ಬಂಗಾರ ಇದೆ, ಎಲ್ಲ ಇದೆ ದೇವರೇ, ಮನಸ್ಸಿಗೆ ಶಾಂತಿ ಇಲ್ಲ, ಕೊಡ್ತೀಯೇನು ಅಂತ ಕೇಳಿದ್ನಂತೆ. ಹೌದಾ ತಗೋ ಅಂತ ಹೇಳಿ ದೇವರು ಚೀಲಕ್ಕೆ ಕೈ ಹಾಕಿ ಕೊಡಬೇಕು. ಅವಾಗ ದೇವರಿಗೆ ನೆನಪಾಗ್ತದೆ, ಈ ಮನುಷ್ಯನಿಗೆ ಏನು ಬೇಕೋ ಎಲ್ಲ ಕೊಟ್ಟುಬಿಟ್ಟಿದ್ದೀನಿ, ಇವ ಈಗಲೇ ನನ್ನನ್ನು ಮರ್ತಿದ್ದಾನೆ, ಇವನಿಗೆ ಈ ಶಾಂತಿನೂ ನಾನೇನಾದರೂ ಕೊಟ್ಟು ಬಿಟ್ಟರೆ ಇವನು ಯಾವತ್ತೂ ನನ್ನ ನೆನಪು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ದೇವರು ಎಲ್ಲ ಕೊಟ್ಟ. ಆದರೆ ಶಾಂತಿ ಅನ್ನೋದನ್ನು ಮಾತ್ರ ತನ್ನ ಚೀಲದೊಳಗೆ ಇಟ್ಕೊಂಡಂತೆ. ನಾವು ಅನ್ಕೋತೇವೆ, ದೇವರೇ ಎಲ್ಲ ಇದೆ ನನಗೆ, ದೇವರು ಎಲ್ಲ ಕೊಟ್ಟಿದ್ದಾನೆ, ಮನೆಗೆ ಯಾಕೋ ಮಕ್ಕಳು ಚೆನ್ನಾಗಿ ಓದಾಕತ್ತಿಲ್ಲ ಅಂತ ನಮಗೆ ಶಾಂತಿ ಇಲ್ಲ. ಯಾಕೋ ಹೊಸದಾಗಿ ಸೊಸೆ ಬಂದಾಳ, ಅತ್ತೆ ಸೊಸೆ ಚೆನ್ನಾಗಿ ನಡೀತಾ ಇಲ್ಲ ಅಂತ ಮನಸ್ಸಿಗೆ ಶಾಂತಿ ಇಲ್ಲ. ಎಲ್ಲ ಐತಿ, ಆದರೆ ಮನಸ್ಸಿಗೆ ಶಾಂತಿ ಇಲ್ಲ. ಹಾಗಿದ್ರೆ ಆ ಶಾಂತಿ ಎಲ್ಲಿ ಸಿಗ್ತದೆ? ಆ ಶಾಂತಿ ಏನಾದರೂ ಕಿರಾಣಿ ಅಂಗಡಿಯೊಳಗೆ ಸಿಗುವಂತಾಗಿದ್ರೆ, ಶಾಂತಿ ಅನ್ನುವಂಥ ವಸ್ತು ಕಿರಾಣಿ ಅಂಗಡಿಯೊಳಗೆ ಏನಾದರೂ ಸಿಗುವಂತಿದ್ರೆ 1 kg 1 ಲಕ್ಷ ರೂಪಾಯಿ ಆದರೂ ಸರಿ, ಅದನ್ನು ಖರೀದಿ ಮಾಡ್ಕೊಂಡು ಬಂದು ನಮ್ಮ ಮನೆಯಾಗ ಇಟ್ಕೊತಿದ್ದೆವು ನಾವು. ಆದರೆ ಶಾಂತಿ ಅನ್ನುವಂಥ ವಸ್ತು ಅದು ಮಾರಾಟದ ಸರಕಲ್ಲ, ಅದು ಅಂಗಡಿಯೊಳಗೆ ಸಿಗುವಂಥ ವಸ್ತು ಅಲ್ಲ. ಅದು ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ, ಪವಿತ್ರವಾಗಿರುವ ದೇವ ಮಂದಿರದ ಮುಂದೆ ಬಂದು ನಿಂತ್ಕೊಂಡು ಗಂಟೆ ಬಾರಿಸಿದಾಗ ಗಂಟೆಯ ನಿನಾದ ಮೊಳಗ್ತದಲ್ಲ, ಆ ನಿನಾದ ನಮ್ಮ ಕಿವಿಗೆ ಬಿದ್ದಾಗ ಸಿಗುವಂಥದ್ದು ಶಾಂತಿ. ಎಲ್ಲಿ ಶರಣರ ಸುಳ್ಳು ನುಡಿಗಳು ಕೇಳಿಸ್ತಾವ ಅಲ್ಲಿ ಬಂದಾಗ ಕೇಳುವಂಥದ್ದು ಅದು ಶಾಂತಿನೇ ಹೊರತು ಅದು ಅಂಗಡಿಯೊಳಗೆ ಸಿಗು ಸರಕಲ್ಲ. ಅದಕ್ಕೆ ಅದನ್ನು ಪಡಿಬೇಕು ಅಂತಲೇ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ ಅಲ್ವಾ? ಅದನ್ನು ಪಡಿಬೇಕು ಅಂತಲೇ ನೀವೆಲ್ಲ ಬಂದಿದ್ದೀರಿ ನೀವೆಲ್ಲ. ಹಾಗೆ ಅಂತ ಹೇಳಿ ಇಂಥ ಅತ್ಯಂತ ಆನಂದದ ಈ ಸಮಾರಂಭದ ಒಳಗೆ ನಾವೆಲ್ಲ ಒಂದಿಷ್ಟು ಚಿಂತನೆಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತೇನೆ. ಸುಮ್ಮನೆ ಒಂದಿಷ್ಟು ಮಾತು. ನಿಮಗೆ ಪೂಜ್ಯರೊಬ್ಬರು ಹೇಳ್ತಾ ಇದ್ರು, ನಿರ್ಭಯಾನಂದ ಸ್ವಾಮೀಜಿಯವರು, ಅವರಿಗೆ ಪ್ಯಾರಿಸ್ ನಗರಕ್ಕೆ ಹೋಗಿದ್ರಂತೆ. ಪ್ಯಾರಿಸ್ ನಗರಕ್ಕೆ ಹೋದಾಗ ಅಲ್ಲೊಬ್ಬ ಹೆಣ್ಮಗಳು, ಸ್ವಿಟ್ಜರ್ಲ್ಯಾಂಡ್ ದೇಶದ ಹೆಣ್ಮಗಳು, ಅವಳು ಬಂದು ಸ್ವಾಮೀಜಿಯ ಕಾಲುಗಳಿಗೆ ನಮಸ್ಕಾರ ಮಾಡ್ತಾಳೆ. ಸ್ವಾಮೀಜಿ ಕೇಳ್ತಾರೆ, ನಿನ್ನ ಹೆಸರು ಏನಮ್ಮ ಅಂತ. ಆಗ ಹೆಣ್ಣು ಮಗಳು ಹೇಳ್ತಾಳೆ, ನನ್ನ ಹೆಸರು ಈಶ್ವರಿ ಅಂತ. ಸ್ವಾಮೀಜಿಯವ್ರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲಮ್ಮ ನೀನು ಸ್ವಿಟ್ಜರ್ಲ್ಯಾಂಡ್ ದೇಶದ ಹೆಣ್ಣುಮಗಳು, ಈಶ್ವರಿ ಅನ್ನೋದು ಇದು ಭಾರತದ ಹೆಸರು, ಅದು ಹೇಗೆ ನಿನ್ನ ಹೆಸರಾಗತ್ತಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಆ ಹೆಣ್ಣುಮಗಳು ಹೇಳ್ತಾಳೆ, ಸ್ವಾಮೀಜಿ ನನ್ನ ಮೊದಲನೇ ಹೆಸರು ಇಸಾಬೆಲ್ಲಾ ಅಂತ ಇತ್ತು, ಆದರೆ ಭಾರತದ ನೆಲದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಿಂದ ನಾನು ಪ್ರಭಾವಿತಗೊಂಡಿದ್ದೇನೆ, ಹೀಗಾಗಿ ನನ್ನ ಹೆಸರು ಇಸಾಬೆಲ್ಲಾ ಇತ್ತಲ್ಲ, ಅದನ್ನು ಬದಲಾಯಿಸಿಕೊಂಡು ಈಶ್ವರಿ ಅಂತ ನಾನು ಹೆಸರು ಇಟ್ಕೊಂಡಿದ್ದೇನೆ ಅಂತ. ಸ್ವಿಟ್ಜರ್ಲ್ಯಾಂಡ್ ದೇಶ ಅಂದರೆ ಭೂಮಿಯ ಮೇಲಿನ ಸ್ವರ್ಗ ಅಂತ ಕರೀತಾರೆ. ಆ ಹೆಣ್ಮಕ್ಳು ಹೇಳ್ತಾರೆ, ತಾಯಂದ್ರೆ ಇಂಥ ಪವಿತ್ರ ನೆಲದೊಳಗೆ ಹುಟ್ಟಿರುವ ನಮ್ಮಗಳಿಗೆ ಭಾರತದ ನೆಲವಿದು ಪುಣ್ಯಕ್ಷೇತ್ರ, ಭಾರತದ ನೆಲವಿದು ಆಧ್ಯಾತ್ಮದ ಕ್ಷೇತ್ರ. ಜಗತ್ತಿನಲ್ಲಿ ಅದಕ್ಕೆ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಹೇಳ್ತಾನೆ, ನಾನು ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಒಬ್ಬ ಪ್ರವಾಸಿಗನಾಗಿ ಹೋಗ್ತೇನೆ, ಜಗತ್ತಿನ ಹಲವು ರಾಷ್ಟ್ರಗಳಿಗೆ ನಾನೊಬ್ಬ ಪ್ರವಾಸಿಗನಾಗಿ ಹೋಗ್ತೇನೆ, ಆದರೆ ಭಾರತಕ್ಕೆ ಬರುವಾಗ ನಾನೊಬ್ಬ ಯಾತ್ರಾರ್ಥಿಯಾಗಿ ಬರ್ತೇನೆ ಅಂತ ಹೇಳ್ತಾರಲ್ಲ, ಅಂತಹ ನೆಲ ಇದು ಭಾರತ. ಅದಕ್ಕೆ ಸ್ವಾಮೀಜಿ ಕೇಳ್ತಾರೆ ಹೆಣ್ಣು ಮಗಳಿಗೆ, ಅಲ್ಲಮ್ಮ ನೀನು ನನ್ನ ಕಾಲುಗಳಿಗೆ ನಮಸ್ಕಾರ ಮಾಡಿದ್ದೀಯಲ್ಲ, ನಾನು ನಿನಗೆ ಏನಂತ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾರೆ. ಅದಕ್ಕೆ ಆ ಹೆಣ್ಣು ಮಗಳು ಹೇಳ್ತಾಳೆ, ಸ್ವಾಮೀಜಿ ನನಗೆ ಮುಂದಿನ ಜನ್ಮ ಅಂತ ಇರೋದಾದರೆ ನಾನು ಭಾರತದ ಪುಣ್ಯ ನೆಲದಲ್ಲಿ ಹುಟ್ಟಬೇಕು, ಹಾಗೆ ನೀವು ನನಗೆ ಆಶೀರ್ವಾದ ಮಾಡಿ ಅಂತ.
ಅಂತಹ ಪರಂಪರೆಯ ನೆಲ ಇದು ಭಾರತ ಅಲ್ವಾ? ಇಂಥ ಪರಂಪರೆಯ ನೆಲದೊಳಗೆ ನಾವೆಲ್ಲ ಶಿವಯಜ್ಞವನ್ನು ಹಿಡ್ಕೊಂಡು, ಸದಾಶಿವ ಅಪ್ಪುಗಳನ್ನು ಹಿಡ್ಕೊಂಡು, ಸದ್ಯದ ಪರಮ ಪೂಜ್ಯರನ್ನು ನೆನಪಿಸಿಕೊಂಡು, ಅವರು ನುಡಿಯುವಂತಹ ಪ್ರತಿ ವರ್ಷ ಅವರು ಹೇಳುವ ಆ ಹೇಳಿಕೆಗಳನ್ನು, ನುಡಿಯುವ ನುಡಿಗಳನ್ನು ಕೇಳೋದಕ್ಕೆ ಸಹಸ್ರ ಭಕ್ತರು ಇವತ್ತಿಗೂ ಕಾಯ್ಕೊಂಡು ಕೂತ್ಕೊಂಡಿರ್ತೇವೆ. ಅವರು ಮಾತನಾಡುವ ಮಾತುಗಳು ನಿಜವಾಗ್ತವೆ, ಅವರು ನುಡಿದ ನುಡಿ ಅದು ಮಂತ್ರ ಆಗ್ತದೆ. ಅಂಥ ಶಕ್ತಿ ಇನ್ನೂ ಕೂಡ ನಮ್ಮ ಪರಮ ಪೂಜ್ಯರಿಗೆ ಇದೆ ಅಂತ ಹೇಳಿದ್ರೆ ಭಾರತದ ಇಲ್ಲಿ ಹೇಳ್ತಾರೆ ದೇವ್ರು ಇದಾನ ಅಂತ ಕೇಳ್ತಾ ಇದ್ದಾರೆ. ದೇವರು ಇಲ್ಲ ಇಲ್ಲ ಅಂತ ವಾದಿಸುವವರಿಗೆ ಅವರಿಗೆ ಒಳ್ಳೇದಾಗೋದಿಲ್ಲ ಅನ್ನುವಂಥ ಮಾತು ಇಲ್ಲಿ ಬರ್ತದೆ. ಹಾಗೆ ನಾವು ನೀವುಗಳೆಲ್ಲ ಇಂತಹ ಪರಮ ಪವಿತ್ರ ಶ್ರೀಮಠದ ಕಾರ್ಯ ಏನು ನಡೀತದೆ ಅಲ್ಲ, ಕೇವಲ ಕವಟಗಿ ಗ್ರಾಮದ ಭಕ್ತರೆಲ್ಲ ಸೇರಿ ಇಂಥ ಭವ್ಯವಾದ ಮಠವನ್ನು ಕಟ್ಟಿಸಿಕೊಡ್ತಾರೆ ಅಂತ ಹೇಳಿದ್ರೆ ಎಂಥ ಶಕ್ತಿ ಇದೆ ಈ ಪರಂಪರೆಗೆ ಅನ್ನುವುದನ್ನು ಬಹಳ ಗೌರವದಿಂದ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತಾ, ಬಹಳ ಸಾರ್ಥಕವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇಷ್ಟೇ ಏನು ಅಂದರೆ ನಮಗೆಲ್ಲ ಈ ಚಿಂತೆ ಇಲ್ಲ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮಗೆಲ್ಲ ನೆನಪಿಟ್ಕೋಬೇಕು, ಹಾವ ಬಾಯೊಳಗಿನ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಶೆ ಪಟ್ಟಂತೆ, ಶೂಲವ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೆ ಸುಕಾಲ ಬದುಕುವನು, ಕೆಡುವ ಒಲರಲ್ಲಿ ನೆಚ್ಚಿ ಕಡು ಹುಸಿಯನ್ನೇ ಹುಸಿದು ಒಡಲ ಹೊರೆಯವರನ್ನ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ತಾರೆ. ಏನಾಗಿದೆ ಅಂತ ಹೇಳಿದ್ರೆ, ಹಾವು ಕಪ್ಪೆ ನುಂಗಿದೆ, ಇನ್ನೊಂದು ಕ್ಷಣದಲ್ಲಿ ಕಪ್ಪೆ ಸತ್ತು ಹೋಗ್ತದೆ. ಗೊತ್ತು ಅದಕ್ಕೆ, ಹಾವಿನ ಬಾಯೊಳಗೆ ಸಿಕ್ಕ ಕಪ್ಪೆ ಅದಕ್ಕೆ ನೊಣ ಹಾರ್ತಾ ಇದೆ ಮುಂದೆ. ನಾನು ಸಾಯ್ತೀನಿ ಅಂತ ಗೊತ್ತಿದ್ರು ಕೂಡ ಇನ್ನೂ ಸಾಯುವ ಕೊನೆಯ ಕ್ಷಣದಲ್ಲೂ ಕೂಡ ಆ ನೊಣ ತಿನ್ನಬೇಕು ಅಂತ ಆಸೆ. ನಮ್ಮದು ಹಾಗೆ ಅಲ್ವಾ? ಹಾವು ಅಂದರೆ ಈ ಕಾಲನೆಂಬ ಯಮನ ಬಾಯೊಳಗೆ ಸಿಕ್ಕಿದ್ದೇವೆ ನಾವುಗಳೆಲ್ಲ. ನಮ್ಮ ಆಯುಷ್ಯ ದಿನಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಆದರೆ ಆಸೆಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ನಮಗೆ ದೇವ ಚಿಂತನೆ ಇಲ್ಲ, ಇಂಥ ಸಮಾಜದ ಜಂಗಮರ ಚಿಂತನೆ ಇಲ್ಲ. ಕೇವಲ ನನ್ನ ಸಂಸಾರದೊಳಗೆ ಮುಳುಗಿ ತೇಲ್ತಾ ಇರುವಂತಹ ನಮ್ಮಗಳಿಗೆ ಅವ್ರು ಹೇಳ್ತಾರೆ, ಇದು ಕೆಡುವ ಒಡಲು, ಇದು ಒಂದಿಲ್ಲ ಒಂದು ದಿನ ಇದು ಬಿದ್ದು ಹೋಗುತ್ತೆ. ಇಂತಹ ಕೆಡುವ ಒಡಲನ್ನೇ ನೆಚ್ಚಿ ನಾವು ಈ ಒಡಲ ಹೊರಿಕೊಳ್ಳುವಂಥ ಸೇಡೋದಕ್ಕೆ ಸುಳ್ಳು ಹೇಳಿ ಬದುಕ್ತೀವಲ್ಲ, ಅದಕ್ಕೆ ಅರ್ಥ ಇದೆನಾ? ಕೆಡುವ ಒಡಲನ್ನೇ ನೆಚ್ಚಿ ಕಡು ಹುಸಿಯನ್ನೇ ಹುಸಿದು ಒಡಲ ಹೊರೆಯವರನ್ನು ದೇವರು ಮೆಚ್ಚಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಾವುಗಳೆಲ್ಲ ಇಂಥ ಸಚ್ಚಿಂತನೆಗೆ ಸತ್ಸಂಗಕ್ಕೆ ಬರುವ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಅಣಿಯಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನನಗೆ ಹೇಗೆ ಬದುಕೋಬೇಕು ಸಾರ್ಥಕ ಬದುಕು ಅಂದರೆ ಅದಕ್ಕೆ ತಾಯಿ ಹಾಡ್ತಾಳೆ, ಜನಪದ ತಾಯಿ ಹಾಡ್ತಾಳೆ, ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕಾ, ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕಾ, ಸಾಕಾಗಿ ಶಿವನ ಸದರಿಗೆ ಹೋಗಾಗ ಮಂದಿ ಬರ್ತಾರೋ ಕಳಿಸಾಕ, ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕಾ, ಸಾಕಾಗಿ ಶಿವನ ಸದರಿಗೆ ಹೋಗಾಗ ಮಂದಿ ಬರ್ತಾರೋ ಕಳಿಸಾಕ, ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕಾ, ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕಾ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು. ಹೆಂಗ ಬದುಕಬೇಕು ಅಂತಂದ್ರೆ ತಾಯಿ ಹೇಳ್ತಾಳ, ಮಂದಿ ಮಕ್ಕಳೊಳಗೆ ಚಂದಾಗಿ ಇರಬೇಕಾ, ನಂದಿಯ ಶಿವನ ದಯದಿಂದ ಹೋಗುವ ಹೊತ್ನ್ಯಾಗ 4 ಮಂದಿ ನನ್ನನ್ನು ಕಳ್ಸೋಕೆ ಬರಬೇಕು, ಅವ್ರ ನಾಲ್ಗಿ ಮೇಲೆ ನನ್ನ ಹೆಸರು ಇರಬೇಕು ಅಂತ. ಹಂಗ ಉರಿತಿದ್ದೀನ್ರಿ, ಸಾಕಾಗಿ ಹೋಗಿತ್ತು, ಅಹಂಕಾರ ತುಂಬಿ ತುಳುಕ್ತಾ ಇತ್ತು. ಶಟದ್ ಹೋದು ನೋಡ್ರಿ ಇನ್ನರ ನಮ್ಮ ಊರು ತಣ್ಣಗಿರ್ತದಂತ ಜನ ಮಾತಾಡಿದ್ರೆ ಆತ ಹಲ್ಲಾಗಿ ಬಂದಂಗ. ಏನು ಪುಣ್ಯಾತ್ಮಾರಿ ಅವ, ಮಠದ ಕೆಲಸ ಇತ್ತಂದ್ರೆ ಓಡಿ ಬರವ, ಅಡುಗೆ ಮಾಡೋ ಪ್ರಸಾದ ಬಡಿಸೋ ಕಾರ್ಯ ಇತ್ತಂದ್ರೆ ಓಡಿ ಬರವ, ಯಾರು ಸತ್ತರಂದ್ರೆ ಓಡಿ ಬರವ, ಯಾರು ಹುಟ್ಟಿದ್ರಂದ್ರೆ ಓಡಿ ಬರವ ಅಂತ. ಅವ್ರು ಇನ್ನೂ 4 ಬದುಕಬೇಕ್ರಿ ಅಂತ ಜನ ಮಾತಾಡಿದ್ರೆ ನಾಲ್ಗಿ ಮೇಲೆ ಬಂದಂಗ. ನಮ್ಮ ಹೆಸರು ನಾಲ್ಗಿ ಮೇಲೆ ಬರಬೇಕೆ ಹೊರತು ಅದು ಹಲ್ಲಾಗಿ ಬರಬಾರದು. ಅದಕ್ಕೆ ಜಾನಪದ ತಾಯಿ ಹೇಳ್ತಾಳ, ಮಂದಿ ಮಕ್ಕಳೊಳಗೆ ಚಂದಾಗಿ ಇರಬೇಕಾ, ನಂದಿಯ ಶಿವನ ದೈದಿಂದ ಹೋಗಾಗ 4 ಮಂದಿ ಬಾಯಾಗಿರ್ಬೇಕು, ಹಲ್ಲಾಗಿರಬಾರ್ದು ಅಂತ ಹೇಳ್ತಾವಲ್ಲ. ಹಂಗೆ ಹಲ್ಲಾಗಿರಬಾರ್ದು ಅಂದ್ರೆ ಹೆಂಗಿರ್ಬೇಕು? ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ನಮಗ ಏನಾಗೈತೆ ಅಂದ್ರೆ ಅಹಂಕಾರದ ಗೋಡೆಗಳನ್ನು ಕಟ್ಕೊಂಡೇವು ನಾವು. ಏನೋ ಅಹಂಕಾರ, ಅಷ್ಟಮದಗಳು ಅಂತ ಹೇಳ್ತೇವಲ್ಲ, ಹಣದ ಮದ, ಸೌಂದರ್ಯದ ಮದ, ಹಿಂಗೆ ಅಷ್ಟ ಮದಗಳು ಏನದಾವಲ್ಲ,
ಆ ಅಷ್ಟ ಮದಗಳೆನ್ನುವ ಗೋಡೆಗಳನ್ನು ಕಟ್ಕೊಂಡು ನಿಂತೇವಿ. ಅವು ನಮಗೆ ಏನಾಗ್ಯಾವ ಅಂದ್ರೆ ನನ್ನನ್ನು ಬಾಗಾಕ್ ಬಿಡೋಲ್ಲಾಗ್ಯಾವ, ಬೀಗುಕ್ಕೆ ಮಾಡಕ್ಕೆ, ನಮ್ಮ ಬೀಗು ಹಂಗೆ ಮಾಡಕತ್ತಾವ. ಆದ್ರೆ ಬಾಗಲಿಲ್ಲ ಅಂತಂದ್ರೆ ದೇವರು ಒಲೆಯಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ತೆನೆ ಹೊತ್ತ ಗೊನೆ ಬಾಳೆ ಬಾಗ್ತದೆ, ತೆನೆ ಹೊತ್ತ ಗೊನೆ ಬಾಗ್ತದೆ ಅಲ್ಲ, ಹಾಗೆ ಯಾವುದು ಹಣ್ಣು ಇರೋಂಗಿಲ್ವೋ ಅದು ಬೀಗ್ತದಂತ. ಹಾಗೆ ಯಾರೊಳಗೆ ಒಳ್ಳೆ ಗುಣಗಳಿರೋದಿಲ್ವೋ, ಅಹಂಕಾರ ಇರ್ತದಲ್ಲ, ಅವರು ಬೀಗ್ತಾರೆ. ಯಾರಲ್ಲಿ ಒಳ್ಳೆ ಚಿಂತನೆಗಳಿರ್ತಾವಲ್ಲ ಅವ್ರು ಬಾಗ್ತಾರೆ ಅಂತ ಹೇಳ್ತಾರಲ್ಲ, ಹಂಗೆ ಬಾಗಬೇಕು ಅನ್ನೋದೇ ಅದು ವಿನಯದ ಲಕ್ಷಣ. ನಮಗೆ ಯಾರ್ಯಾರು ದಾರ್ಯಾಗ ಅವರೇ ನಮಸ್ಕಾರ ಮಾಡಲಿ ಅಂತ ಕಾಯೋರು ನಾವು. ಆದರೆ ಬಸವಣ್ಣ ನೆನಪಾಗುವುದೇ ಇಲ್ಲ ನಮಗೆ. ಕಿಂಕರ ಭಾವದ ಬಸವಣ್ಣ ಶಂಕರನಾಗಿ ಹೋಗ್ತಾನೆ. ಕಿಂಕರತ್ವ ಬರದೇ ಹೋದರೆ ಶಂಕರ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಶಂಕರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕಿಂಕರ ಭಾವ ನಮ್ಮಲ್ಲಿ ಬರಬೇಕು ಅಂತಂದ್ರೆ ಸದುವಿನಯವೇ ಸದಾಶಿವನ ಒಲುಮೆ ಅಂತ ಹೇಳ್ತಾರಲ್ಲ, ಹಾಗೆ ಆ ವಿನಯ ಭಾವ ನಮ್ಮೊಳಗೆ ಬರಬೇಕು. ಯಾರಾದರೂ ಇರಲಿ, ಚಿಕ್ಕವರು ಇರಲಿ ದೊಡ್ಡವರು ಇರಲಿ, ಅವರಿಗೆ ನಮಸ್ಕಾರ ಅಂದರೆ ನಮ್ದೇನು ಸಂಪತ್ತೇನಾದರೂ ಕಡಿಮೆ ಆಗುತ್ತಾ, ಅಥವಾ ನನಗೇನು ಭಾಳ ದೊಡ್ಡವನು ಅನ್ನುವಂಥ ಏನು ಬಿರುದಿದಾಗಲ್ಲ ಅವ್ನು ಯಾರ ಕಿತ್ಕೊಂಡು ಹೋಗ್ತಾರ. ಸಣ್ಣವ್ರಿಗೆ ನಮಸ್ಕಾರ ಮಾಡಿದರೆ ಅದೇನು ತಪ್ಪ, ಯೋಚನೆ ಮಾಡಬೇಕು. ಅಪ್ಪಗಳೇ, ನಾನು ಮಿನಿಸ್ಟ್ರಿಯಾಗಿದ್ದಾಗ ಒಬ್ಬರು ಹೇಳಿದರು. ಏನು ಹೇಳಿದ್ರು ಅಂದ್ರೆ, ಅವರು ಈ ಹಂಚಲಿ ಸರ್ ಇದಾರಲ್ರಿ, ಇವರು ಏನು ಸಣ್ಣ ಹುಡುಗರ ಜೊತೆನೂ ಇರ್ತಾರ, ದೊಡ್ಡವ್ರ ಜೊತೆನೂ ಇರ್ತಾರ, ಏನು ಇವರಿಗೆ ಸ್ವಲ್ಪ ಏನೂ ಗೊತ್ತಾಗೋದಿಲ್ಲ ಅಂತ ಒಬ್ಬರು ಹೇಳಿದರು ನನಗೆ. ಅವ್ರು ಬಂದು ನನಗೆ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಸಣ್ಣವ್ರು ಯಾರು ಅನ್ನೋದು ಒಂದು ದೊಡ್ಡ ಲಿಸ್ಟ್ ಮಾಡಿಕೊಡ್ರಿ, ದೊಡ್ಡವ್ರು ಯಾರಂತ ಲಿಸ್ಟ್ ಮಾಡಿಕೊಡ್ರಿ. ನನಗೆ ಸಣ್ಣವರು ಯಾರು ಅಂತ ಗೊತ್ತಿಲ್ಲ, ದೊಡ್ಡವ್ರು ಯಾರು ಅಂತ ಗೊತ್ತಿಲ್ಲ. ಎಲ್ಲರೂ ಸಾಕ್ಷಾತ್ ಕೂಡಲ ಸಂಗನ ಶರಣರು ಅಂತ ಬಸವಣ್ಣ ಹೇಳ್ಯಾರ. ಹಂಗೆ ನನಗೆ ಯಾರು ಸಣ್ಣವ್ರ ಕಾಣಿಸಕತ್ತಿಲ್ಲ, ಎಲ್ಲರೊಳಗೂ ದೇವ್ರು ಕಾಣಿಸಕತ್ತಾನ. ನನ್ನ ಮಗ 6 ವರ್ಷ ಐತಿ, ನನ್ನ ಮಗನ ನನಗೆ ಸಣ್ಣವಾಗಿ ಕಾಣಿಸಂಗಿಲ್ಲ ಅನ್ನೋದಾದ್ರೆ, ನನ್ನ ಮಗನೇ ನನಗೆ ಸಣ್ಣವ ಅಂತ ಕಾಣಿಸೋದಿಲ್ಲ ಅನ್ನೋದಾದ್ರೆ, ಇನ್ನು ಯಾರು ಉಳಿದವ್ರನ್ನ ಯಾರಂತ ಸಣ್ಣವ್ರು ತಿಳ್ಕೊಳ್ರಿ ಅಪ್ಪ, ನನಗೆ ಯಾರು ಸಣ್ಣವ್ರು ಅನ್ಸೋಲ್ರು ಅಂತ ನಾನು ಹೇಳಿದೆ. ಹಂಗೆ ಯಾರು ಸಣ್ಣವರಲ್ಲ, ಯಾರು ಇಲ್ಲಿ ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಯಾರು ಯಕ್ಕಶ್ಚಿತ್ತರಲ್ಲ, ಎಲ್ಲರೂ ಕೂಡ ಇಲ್ಲಿ ಬಹುದೊಡ್ಡ ಶಕ್ತಿಯನ್ನು ಹೊಂದಿರುವಂಥವ್ರು. ಆ ಕಾರಣಕ್ಕಾಗಿಯೇ ನಾವು ನೀವುಗಳೆಲ್ಲ ಆ ಅಹಂಕಾರವನ್ನು ಬಿಡಬೇಕು. ಅದಕ್ಕೆ ಮಹಾನವಮಿಯೊಳಗೆ ಬನ್ನಿ ಕೊಡ್ತೇವೆ ನಾವು. ಯಾಕೆ ಬನ್ನಿ ಕೊಡ್ತೇವೆ? ಬನ್ನಿ ಕೊಟ್ಟು ಯಾರ್ಯಾರ ಮನೆಗೆ ಹೋಗಿ ಯಾರ್ಯಾರು ಹಿರಿಯರಾರ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೇವೆ. ಬನ್ನಿ ಹಬ್ಬ ನಮಗೆ ಏನು ಕಲಿಸ್ತದಂದ್ರೆ ಬಾಗೋದನ್ನು ಕಲಿಸ್ತದೆ, ಹೊರತು ಬೀಗೋದನ್ನಲ್ಲ. ಅವತ್ತು ಯಾರ್ಯಾರಿಗೆ ದ್ವೇಷ ಇದೆ, ಯಾರ ಮೇಲೆ ಕೋಪ ಇದೆ, ಯಾರ ಜೊತೆಗೆ ಮಾತು ಬಿಟ್ಟಿದ್ದೇವೆ, ಜಗಳ ತೆಗೆದಿದ್ದೇವೆ, ಅದು ಎಲ್ಲವನ್ನ ಮರೆತು ಹೋಗಿ ಅವ್ರಿಗೆ ಬಾಗಿ ತಲೆಬಾಗಿ ಬಾಗೋದನ್ನು ಕಲಿಸೋದಕ್ಕೆ ಬನ್ನಿ ಹಬ್ಬ ಇತ್ತಲ್ಲ. ಇವತ್ತು ಎಷ್ಟು ಜನ ನಾವೆಲ್ಲ ಟಿ ವಿ ಮುಂದೆ ಕುತ್ಕೋತೀವಿ, ಬನ್ನಿ ಹಬ್ಬಕ್ಕೆ ಹೋಗಂಗಿಲ್ಲ. ನಮ್ಮ ಮಕ್ಕಳಿಗೆ ತಾಯಂದ್ರು ಹೋಗ್ರು, ಅಲ್ಲಿ ಅತ್ತೆದಾಳ, ಮಾವದಾನ, ಕಾಕಾದಾನ, ದೊಡ್ಡಪ್ಪದಾನ, ಹೋಗಿ ಬಾಗ್ರೋ ಒಂದಿಷ್ಟು. ಯಾವಾಗ ನೀವು ಬಾಗೋದನ್ನು ಕಲಿತೀರಿ ಬೀಗಾಕ್ ಸಾಧ್ಯ ಆಗುತ್ತೆ ಅಂತ ಹೇಳಿ ಯಾವತ್ತು ತಂದೆ ತಾಯಿಗಳು ಹೇಳ್ತಿರಲ್ಲ, ಅವತ್ತು ನಮಗೆ ದೇವರು ಭೇಟಿ ಆಗ್ತಾನೆ. ಅದನ್ನು ಕಲಿಸ್ಬೇಕಾಗಿದೆ ಇವತ್ತು ನೀವು ತಾಯಿ ತಂದೆಗಳು, ಅದನ್ನು ಕಲಿಸ್ಬೇಕಾಗಿದೆ ಅಂತ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ಸಕಲ ತಪಂಗಳಯ್ಯ ಅಂತ ಕರೀತಾರೆ. ನಾವು ಕೈಯೊಳಗೆ ಜಪಮಾಲೆ ಹಿಡ್ಕೊಂಡು ಜಪ ಮಾಡೋದಿದೆಯಲ್ಲ, ಅದು ಒಂದು ಕಡೆಗೆ, ಅದನ್ನು ಬೇಡ ಅಂತ ಹೇಳೋದಲ್ಲ. ಇದೇ ವಚನವನ್ನು ತಗೊಂಡು ಕೆಲವೊಬ್ರು ಅದನ್ನು ತಮ್ಮ ಮುಗಿನೇರಕ್ಕೆ ಅರ್ಥ ಮಾಡಿಕೊಂಡು ನೀವು ಜಪನೇ ಮಾಡಬಾರ್ದು, ಜಪಮಾಲೆನೇ ಎನಿಸಬಾರ್ದು, ದೇವ್ರ ಪೂಜೆ ಮಾಡಬಾರ್ದು ಅನ್ನುವಂತಹ ಒಂದು ವೈಚಾರಿಕ ನಿಲುವುಗಳನ್ನು ಹೇಳ್ತಾ ನಮ್ಮ ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಒಂದು ಕೊಡಲಿಯಟ್ ಹೊಡಿತಾ ಇದ್ದಾರಲ್ಲ, ಅದನ್ನು ನಾನು ಹೇಳೋದಿಲ್ಲ. ಜಪಮಾಲೆ ಇದೆಯಲ್ಲ, ಜಪಿಸಿದಾಗ ಏನಾಗುತ್ತಲ್ಲ, ಆದರೆ ನಿಮ್ಮ